ಇನ್ನು ಮೂರನೇ ಭಾಗಕ್ಕೆ ಬಂದರೆ ಲೇಖಕಿಯವರ ಪ್ರಕಾರ ಅದೃಷ್ಟ ಅಂದರೆ ಏನು ಅನ್ನೋದು ಒಂದು ಪ್ರಶ್ನೆ ಅವರಿಗೆ, ನೇಮಿಚಂದ್ರರವರಿಗೆ. ಅತಿ ಕಡಿಮೆ ಸಂಭವನೀಯತೆ ಇರುವಂತಹ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಅಂತ ಹೇಳಿ ಕರೆಯುವಂಥದ್ದು. ಕೆಲವು ತಿಂಗಳ ಹಿಂದೆ ಲೇಖಕಿಯವರ ಕಾರ್ಖಾನೆಯಲ್ಲಿ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರವಾದಂಥ ಅಪಘಾತ ಆಗುತ್ತೆ. ಕಾರು ಇಬ್ಬಾಗವಾಗಿ ಜಜ್ಜಿ ಹೋಗಿದ್ದಂಥ ರೀತಿ ನೋಡಿದ್ರೆ ಒಳಗಿದ್ದವರು ಯಾರೂ ಕೂಡ ಉಳಿದಿಲ್ವೇನೋ ಅನ್ನುವ ರೀತಿಯಲ್ಲಿ ಜಖಮ್ಮಾಗಿತ್ತು ಆ ಒಂದು ಕಾರ್ ಆಕ್ಸಿಡೆಂಟ್ ಆಗಿದ್ದಂತಹ ಸನ್ನಿವೇಶ. ಅವರೆಲ್ಲರೂ ಅನ್ಕೊಂಡಿದ್ರು ಬಹುಶಃ ಕಾರಲ್ಲಿದ್ದವರೆಲ್ಲ ಸತ್ತಿರಬೇಕು ಅಂತ. ಮರುದಿನ ಪತ್ರಿಕೆ ನೋಡ್ತಾ ಇದ್ದ ಹಾಗೆ ಆ ಕಾರ್ನಲ್ಲಿ ಕುಳಿತ ಮನುಷ್ಯ ಜೀವದೊಂದಿಗೆ ಬಚಾವಾಗಿದ್ದ ಅನ್ನುವಂಥದ್ದು ಅದು ಅದೃಷ್ಟ. ಅಂದ್ರೆ ಅದೃಷ್ಟ ಅನ್ನೋದನ್ನ ಯಾವುದಕ್ಕೆ ನಾವು ಹೋಲಿಕೆ ಮಾಡ್ಕೋಬೇಕು ಅಂತ, ಹೌದಲ್ವಾ? ಅದೃಷ್ಟ ಜಸ್ಟ್ ಮಿಸ್ ಆಯ್ತು ಅಂತೀವಲ್ಲ ನಾವು, ಕೂದಲಿನಲ್ಲಿ ಬಚಾವಾದ್ವಿ ಅಂತ, ಅಂಥದ್ದನ್ನೆಲ್ಲ ನಾವು ಅದೃಷ್ಟ ಅನ್ಬೇಕು. ಆಶ್ಚರ್ಯ ಅದು ಅಂತ. ಅದೇ ಚಾಮರಾಜಪೇಟೆಯಲ್ಲಿದ್ದಂತಹ 4 ಅಂದ್ರೆ ಲೇಖಕಿಯವರ ನೆಂಟರ ಒಬ್ಬ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ರು ಕೂಡ ಲಾರಿಯೊಂದು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಆತ ಸ್ಥಳದಲ್ಲಿಯೇ ಮೃತನಾಗಿದ್ದ. ಅದು ದುರಾದೃಷ್ಟ. ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರದೃಷ್ಟದ ಘಟನೆಗಳು ಘಟಿಸ್ತವೆ. ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕೋದಕ್ಕೆ ಹೊರಟವರು ಜೂಜುಕೋರರಾಗ್ತಾರೆ ಅನ್ನುವುದು ಇವರ ಅಭಿಪ್ರಾಯ. ನೋಡಿ, ಅದೃಷ್ಟ ಅನ್ನುವಂಥದ್ದನ್ನ ಎಲ್ಲೆಲ್ಲಿ ನಾವು ಅಪ್ಲೈ ಮಾಡ್ಕೊಳ್ಬೇಕು ಅಂತ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಇಡೀ ಬದುಕನ್ನ ಅದೃಷ್ಟ ಮೇಲೆ ಹಾಕಕ್ಕಾಗಲ್ಲ. ಅದು ಜಸ್ಟ್ ಹಿಂಗೆ ಬಂದು ಹಂಗೆ ಹೋಗುತ್ತೆ ಅದೃಷ್ಟ ಅಂತ. ಅದಕ್ಕೆ ನೋಡಿ, ಇಡೀ ಕಾರು ಜಖಮ್ಮಾಗಿದೆ, ಆತ ಉಳಿದಿದ್ದಾನೆ ರಸ್ತೆಯಲ್ಲಿ. ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗುವಂತ ಒಂದು ಹುಡುಗ, ಲಾರಿ ಎಲ್ಲೋ ಹೋಗ್ತಾ ಇದ್ದಂತ ಲಾರಿ ಸೈಡಲ್ಲಿ ಹೋಗ್ತಾ ಇದ್ದಂಥವನಿಗೆ ತನ್ನ ಕಂಟ್ರೋಲ್ನ ತಪ್ಪಿ ಈತನಿಗೆ ಬಂದು ಹೊಡೆದು ಆ ಕ್ಷಣದಲ್ಲೇ ಆತ ಆ ಸ್ಥಳದಲ್ಲೇ ಸಾಯ್ತಾನೆ. ಅಂದ್ರೆ ದುರಾದೃಷ್ಟ ಅಂತ. ಅಂದ್ರೆ ಅದೃಷ್ಟ ಮತ್ತು ದುರಾದೃಷ್ಟಗಳನ್ನ ಯಾವ ಸಂದರ್ಭಕ್ಕೆ ನಾವು ಅದನ್ನ ಬಳಸ್ಕೋಬೇಕು ಅಂತ, ಇಡೀ ಜೀವಮಾನಕ್ಕೆ ಆಗೋದಿಲ್ಲ ಅದು ಅಂತ. ಆ ಥರ ಏನಾದರೂ ಅದೃಷ್ಟ ದುರಾದೃಷ್ಟಗಳ ಮೇಲೆ ಡಿಪೆಂಡ್ ಆಗಿ ನಾವೇನೋ ಬದುಕ್ತೀವಿ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಕೂಡ ಜೂಜುಕೋರರಾಗ್ತಾರೆ ಜೀವನದಲ್ಲಿ ಅಂತ. ಬದುಕು ಅನ್ನುವಂಥದ್ದು ಸದಾ ಅದೃಷ್ಟಗಳನ್ನ ನಮ್ಮತ್ತ ಎಸೆದೇ ಇದ್ರೂ ಕೂಡ ಬದುಕು 100,000 ಅವಕಾಶಗಳನ್ನ ನಮ್ಮ ಎದುರಿಗೆ ತಂದು ನಿಲ್ಲಿಸುತ್ತೆ, ತೆರೆದುಕೊಳ್ಳುತ್ತೆ, ನಮ್ಮ ಮುಂದೆ ತಂದು ನಿಲ್ಲಿಸುತ್ತೆ. ಎಂತಹ ಕೆಟ್ಟ ಸಂದರ್ಭದಲ್ಲಿಯೂ ಕೂಡ ನಮ್ಮೆದುರು ಆಯ್ಕೆಗಳನ್ನ ಕೊಟ್ಟು ಬಿಡುತ್ತೆ ನಮ್ಮ ಬದುಕು. ದಿನ ಬಡಿಯುವಂತಹ ಗಂಡನನ್ನ ಪಡೆದು ಅಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿ ಬಿದ್ದಿದ್ದ, ಕೇವಲ 10ನೇ ತರಗತಿ ಓದಿದ್ದ 3 ಸಣ್ಣ ಮಕ್ಕಳ ತಾಯಿ ಫ್ಲೇವಿಯಾ ತಾನು ಓದಿಲ್ಲ, ತವರಿನ ಸಂಪತ್ತಿಲ್ಲ, ಬೆಂಬಲಕ್ಕೆ ಯಾರೂ ಇಲ್ಲ, 3 ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಅಂತ ಹೇಳಿ ಕೈಕಟ್ಟಿ ದುರದೃಷ್ಟಕ್ಕೆ ಹಲುಬಿ ಕೂರೋದಿಲ್ಲ. ಅವರೆದುರು ಆಯ್ಕೆಗಳಿದ್ದವು. ಅಂತಹ ಕೆಟ್ಟ ಸಂದರ್ಭದಲ್ಲೂ ಕೂಡ 40ರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರೆಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾಗಿ 3 ಮಕ್ಕಳನ್ನು ಕೂಡ ಒಳ್ಳೆಯ ಉತ್ತಮ ಶಿಕ್ಷಿತರನ್ನಾಗಿ ಮಾಡಿದಂತಹ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಫ್ಲೇವಿಯಾ ಅನ್ನುವಂಥ ಒಂದು ಪಾತ್ರದ ಮೂಲಕ ಲೇಖಕಿಯವರು. ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಅನ್ಕೊಂಡಿದ್ದಂತಹ ನಿಶಾ ಶರ್ಮಾ ಅವರ ಒಂದು ಪಾತ್ರದ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ನೋಡಿ ಮುಂದಿನ ಒಂದು ಭಾಗದಲ್ಲಿ. ಹಸೆ ಏರುವಂತಹ ಸಮಯದಲ್ಲಾದರೂ ತನಗೆ ದುರಾಸೆಯ ಈ ಹುಡುಗನನ್ನ ನಿರಾಕರಿಸುವ ಆಯ್ಕೆ ಇದೆ ಅನ್ನೋದನ್ನ ಕಂಡುಕೊಂಡ್ಲು ಅಂತ ಇನ್ನೊಂದು ಇದು ಎಕ್ಸಾಂಪಲ್ ಅವ್ರು ಕೊಡ್ತಾ ಇದ್ದಾರೆ. ಮದುವೆ ನಡೀತಾ ಇತ್ತು, ಹಸೆ ಮನೆ ಏರುವಂತ ಸಂದರ್ಭದಲ್ಲಿ ಗಂಡಿನ ಕಡೆಯವರು ನೀವು ಇನ್ನೂ ವರದಕ್ಷಿಣೆ ಪೂರ್ತಿಯಾಗಿ ಕೊಟ್ಟಿಲ್ಲ ಅಂದಾಗ ಆ ಕ್ಷಣದಲ್ಲೇ ಮದುವೆ ಮಂಟಪದಲ್ಲೇ ನಿರಾಕರಿಸುವಂತಹ ಆಯ್ಕೆ ಇದ್ದಿತ್ತಲ್ಲ, ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ ನಿಶಾ ಶರ್ಮಾ. ಏಕೆಂದ್ರೆ ಅಲ್ಲಿ 2 ಆಯ್ಕೆ ಇತ್ತು. ಒಂದು, ಅವ್ರು ಕೇಳಿದಂತ ವರದಕ್ಷಿಣೆಯನ್ನ ಕೊಟ್ಟು ಆ ದುರಾಸೆ ಹುಡುಗನನ್ನ ಮದುವೆಯಾಗಿ ಕೊನೆಯವರೆಗೂ ಮತ್ತೆ ಇನ್ನೇನೋ ಆಗ್ತಿತ್ತು ಅಂತ ಅನ್ಕೊಳ್ಳಿ. ಆದ್ರೆ ಆ ಕ್ಷಣದಲ್ಲೇ ಆ ಮದುವೆಯನ್ನ ನಿಲ್ಲಿಸಿ ಇವನು ಬೇಡ ಅಂತ ನಿರಾಕರಿಸುವಂತ ಆಯ್ಕೆಯು ಕೂಡ ಆ ಹೆಣ್ಣಿಗಿತ್ತು. ಅದನ್ನ ನಿಶಾ ಶರ್ಮಾ ಅಚ್ಚುಕಟ್ಟಾಗಿ ಮಾಡಿದ್ರು ಅಂತಕ್ಕಂಥದ್ದು. ಬದುಕಬೇಕು, ಒಟ್ಟು ಬದುಕಬೇಕು, ನಾವು ಒಳ್ಳೆಯ ಮಾರ್ಗದಲ್ಲೇ ಬದುಕಬೇಕು. ಹಾಗಾಗಿ ಆಯ್ಕೆಗಳು ನಮ್ಮ ಕೈಯಲ್ಲಿರುವಾಗ ಒಳ್ಳೆಯದು ಕೆಟ್ಟದನ್ನ ಆಯ್ಕೆ ಮಾಡಿಕೊಂಡು ನಾವು ನಮ್ಮ ಬದುಕನ್ನು ನಡೆಸಬೇಕು.
ಜೋತ್ ಬಿದ್ದು ನಾನು ಅದರಲ್ಲೇ ಒದ್ದಾಡಿ ಸಾಯ್ತೀನಿ ಅನ್ನೋದಕ್ಕೂ ಆಯ್ಕೆಯನ್ನು ನಾವೇ ಮಾಡ್ಕೊಳ್ತೀವಿ. ದಿಟ್ಟವಾಗಿ ನಿಂತ್ಕೊಂಡು ಎದುರಿಸಿ ಬದುಕ್ತೀವಿ ಅನ್ನುವ ಆಯ್ಕೆಯನ್ನು ನಾವೇ ಮಾಡ್ಕೊಳ್ತೀವಿ. ಹಾಗಾಗಿ ನಿಮ್ಮ ಆಯ್ಕೆ ಸರಿಯಾಗಿರ್ಬೇಕು ಅಂತ ಅನ್ನೋದಕ್ಕೆ ಈ ಒಂದಷ್ಟು ಉದಾಹರಣೆಗಳನ್ನ ಲೇಖಕಿ ಇಲ್ಲಿ ಕೊಡ್ತಾ ಹೋಗ್ತಾರೆ. ಬದುಕು ನಮ್ಮೆದುರು ನೂರಾರು ದಾರಿಗಳನ್ನ ತೆರೆದು ನಮ್ಮಂತಹ ಬಹುಪಾಲು ಮಧ್ಯಮ ವರ್ಗದವರ ಎದುರು 100,000 ಆಯ್ಕೆಗಳನ್ನ ಕೊಟ್ಟಿರುತ್ತೆ. ಓದುವ ಆಯ್ಕೆ, ಜರ್ದಾ ಜಗಿಯದೆ ಇರುವಂತಹ ಆಯ್ಕೆ, ಪ್ಲೇವಿನ್ ಚಟಕ್ಕೆ ಬಲಿಯಾಗದಿರುವ ಆಯ್ಕೆ. ನೋಡಿ ಎಷ್ಟೆಷ್ಟೆಲ್ಲ ಆಯ್ಕೆಗಳಿದೆ ನಮ್ಮಲ್ಲಿ, ಹೌದಲ್ವಾ? ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ. ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಮದುವೆನೇ ಆಗದೆ ಹಾಗೆಯೇ ಇರುವ ಆಯ್ಕೆ. ಬದುಕು ನಮ್ಮೆದುರು 100 ಅವಕಾಶಗಳನ್ನ ಇಟ್ಟಿದೆ, ಬಳಸಿಕೊಳ್ಳಬೇಕಷ್ಟೆ. 100 ಹಾದಿಯನ್ನ ಹಾಸಿದೆ ಈ ಬದುಕು, ಎದ್ದು ನಡೆಯಬೇಕಷ್ಟೆ. ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ. ನಮಗೆ ಒಂದು ಮನಸ್ಸಲ್ಲಿ ಇರಬೇಕು ವಿಚಾರಗಳು. ನೋಡಿ ಎಷ್ಟು ಚೆನ್ನಾಗಿದೆ ಆಯ್ಕೆಗಳ ನಮ್ಮ ಬದುಕಿನಲ್ಲಿ. ಯಾರೋ ಏನೋ ಅಂತಾರೆ ಅಂತ ಹೇಳಿನೋ, ಅಥವಾ ನಮ್ಗೆ ಯಾರು ಸಪೋರ್ಟ್ ಬರೋದಿಲ್ಲ ಅಂತನೋ, ಇನ್ನೊಬ್ರು ಏನೋ ಅಂತಾರೆ ಅಂತನೋ ನಮ್ಮ ಆಯ್ಕೆಗಳನ್ನ ಕೆಟ್ಟ ಮಾರ್ಗದಲ್ಲೇ ಆಯ್ಕೆ ಮಾಡ್ಕೊಳ್ತಾ ಹೋದ್ರೆ ಇಷ್ಟು ಸೊಗಸಾದ ಬದುಕನ್ನ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ನಾವು. ಹಾಗಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಚಟಕ್ಕೆ ಬೀಳ್ಬೇಕಾದ ಆಯ್ಕೆನೂ ನಮ್ಮ ಕೈಯಲ್ಲಿದೆ. ಚಟಕ್ಕೆ ಬಿದ್ರೆ ಏನಾಗುತ್ತೆ ಅದನ್ನ ಬೇಡ ಅಂತ ಆಯ್ಕೆ ಮಾಡಿಕೊಳ್ಳುವ ಒಂದು ಆಯ್ಕೆಯೂ ನಮ್ಮ ಕೈಯಲ್ಲಿದೆ. ಪ್ಲೇವಿನ್ ಆಡೋದಿಲ್ಲ, ಅದು ಒಳ್ಳೆಯದಲ್ಲ ಅಂತ ಯೋಚನೆ ಮಾಡುವ ಆಯ್ಕೆ, ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವ ಆಯ್ಕೆ ನಮ್ಮಲ್ಲಿದೆ. ಜರ್ದಾ ಜಗಿಯದೇ ಇರುವ ಆಯ್ಕೆ, ನೋಡಿ ಕೆಟ್ಟ ಚಟಗಳು. ಓದಬೇಕು ಅನ್ನುವ ಆಯ್ಕೆ, ಇದು ತುಂಬಾ ಮುಖ್ಯ. ಮನುಷ್ಯನಿಗೆ ಓದಲೇಬೇಕು. ನಾವೇನಾದ್ರೂ ಸಾಧಿಸ್ಬೇಕು, ಓದಬೇಕು. ಶಿಕ್ಷಣ ಯಾವತ್ತಿಗೂ ಕೂಡ ಯಾರಿಗೂ ಮೋಸ ಮಾಡಿಲ್ಲ. ಎಲ್ಲಾದ್ರೂ ಬದುಕನ್ನ, ಒಂದು ತುತ್ತು ಅನ್ನವನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಈ ಒಂದು ಶಿಕ್ಷಣ ನಮಗೆ ಒದಗಿಸ್ಕೊಡುತ್ತೆ. ಹಾಗಾಗಿ ನೋಡಿ, ಸೀತೆಯನ್ನ ಉದಾಹರಣೆ ಕೊಟ್ರು. ಅವರು SSLC ಫೇಲ್ ಆದ್ರು, ಅದಾದ್ಮೇಲೆ ಗಂಡನೇ ನನ್ಗೆ ತಂದಾಕ್ಲಿ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಇದೆ? ನಮ್ಮಲ್ಲಿ ಆಯ್ಕೆಗಳು ಇದಾವಲ್ವಾ? ನಾವು ಅವತ್ತು ಓದ್ಲಿಲ್ಲ, ಆದ್ರೆ ಇವತ್ತು ಮತ್ತೆ ಓದೋದಕ್ಕೆ ಅವಕಾಶ ಇತ್ತಲ್ವಾ? ಅದಾದ್ಮೇಲೆ ಇನ್ನೊಂದು ನೋಡಿ, ಹೊಡೆದು ಬಡಿದು ಮಾಡುವಂತಹ ಒಬ್ಬ ಗಂಡನನ್ನ ಎದುರಿಸಿ 40ನೇ ವಯಸ್ಸಿನಲ್ಲಿ ಮತ್ತೆ ಆಕೆ ಪ್ರಸಿದ್ಧ ಲಾಯರ್ ಆಗ್ತಾರೆ ಮುಂಬೈ ಕೋರ್ಟ್ನಲ್ಲಿ ಅಂತ ಹೇಳಿದ್ರೆ ಆತ್ಮಸ್ಥೈರ್ಯ ಹೇಗಿರುತ್ತೆ, ಆಯ್ಕೆ ಹೇಗಿರುತ್ತೆ? ನಾವು ಎಂಥದ್ದನ್ನ ಆಯ್ಕೆ ಮಾಡಬೇಕು ಅಂತ. ತನ್ನ ಇಡೀ ಚಿಕ್ಕ ಚಿಕ್ಕ ಮಕ್ಕಳನ್ನ ಒಳ್ಳೆಯ ಸ್ಥಾನಕ್ಕೆ ಏರಿಸುವಂತಹ ಒಂದು ಹೆಣ್ಣು ಮಗಳನ್ನ ಇಲ್ಲಿ ಉದಾಹರಣೆಯಾಗಿ ಕೊಡ್ತಾರೆ. ಹಾಗಾಗಿ ಇದಿಷ್ಟೆಲ್ಲವನ್ನ ನೋಡಿದಾಗ ನಮಗೆ ಅನ್ಸೋದು ಒಂದೇ, ನಮ್ಮಲ್ಲಿ ಈ ಬದುಕು ಬೇಕಾದಷ್ಟನ್ನ ಕೊಟ್ಟಿದೆ. ಆದ್ರೆ ನಮಗೆ ಯಾವ್ದು ತಗೊಂಡ್ರೆ, ಆಯ್ಕೆ ಮಾಡ್ಕೊಂಡ್ರೆ ನಾವು ಹೇಗ್ ಬದುಕ್ತೀವಿ ಅನ್ನೋದನ್ನ ಯೋಚನೆ ಮಾಡಿ ಆಯ್ಕೆ ಮಾಡ್ಕೊಳ್ಬೇಕು. ಯಾರೋ ಏನೋ ಹೇಳ್ತಾರೆ, ಅಥವಾ ಯಾರೋ ಏನೋ ಬೈತಾರೆ, ಯಾರೋ ಇನ್ನೋ ಆಡ್ಕೊಳ್ತಾರೆ, ಅದಲ್ಲ. ನೋಡಿ, ಚಟಗಳ ಆಯ್ಕೆ ನಮ್ದು ಆಗಿರ್ಬಾರ್ದು. ಚಟಗಳು ಆಯ್ಕೆಗಳೇ. ಚಟಗಳನ್ನ ಮಾಡಬಾರ್ದು ಅನ್ನೋದು ಕೂಡ ಆಯ್ಕೆಗಳೇ. ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಆಯ್ಕೆ ನಮ್ಮ ಕೈಯಲ್ಲಿದೆ ಅನ್ನೋದನ್ನ ಹೇಳೋ ಪ್ರಯತ್ನವನ್ನ ಈ ಲೇಖನದ ಮೂಲಕ ಶ್ರೀಮತಿ ನೇಮಿ ಚಂದ್ರರವರು ಅತ್ಯದ್ಭುತವಾಗಿ ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಅದನ್ನ ಅರಿತು ಬದುಕುವಂತಹ ಆಯ್ಕೆ ನಿಮ್ಮೆಲ್ಲರದು ಆಗಿರಬೇಕು ಅನ್ನೋದೇ ಈ ಒಂದು ಲೇಖನದ ತಾತ್ಪರ್ಯ. ಧನ್ಯವಾದಗಳು.